ಸಿನಿಮೀಯ ರೀತಿಯಲ್ಲಿ ಮತ್ತು ಪಕ್ಕಾ ಪ್ಲಾನ್ ಮಾಡಿ ವಿಜಯಪುರ ಜಿಲ್ಲೆ ಚಡಚನ ಪಟ್ಟಣದಲ್ಲಿರತಕ್ಕಂಥ SBI ಬ್ಯಾಂಕನ್ನು ದರೋಡೆ ಮಾಡಲಾಗ್ತಾ ಎಂಬ ಅಂಶ ಇದೀಗ ಒಂದು ಸಂಶಯಗಳನ್ನು ಮೂಡಿಸ್ತಾ ಇದೆ. ಸದ್ಯ ನಾವು ಏನು SBI ಬ್ಯಾಂಕ್ ಏನು ದರೋಡೆಗೆ ಒಳಗಾಗಿದೆ ಇಲ್ಲಿದ್ದೀವಿ. ಇಲ್ಲಿ ಏನು ಬ್ಯಾಂಕ್ ಮ್ಯಾನೇಜರ್, ಕ್ಯಾಷಿಯರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಏನು ದರೋಡೆ ಆದ ಬಳಿಕ ಇಲ್ಲೇ ಇದ್ದಾರೆ, ಇನ್ನೂ ಒಳಗಡೆ ಇದ್ದಾರೆ. ಏನು ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ದರೋಡೆ ಆಗಿದೆ, ಏನೆಲ್ಲ ನಡೀತು ಅನ್ನೋದರ ಮಾಹಿತಿಯನ್ನು ಎಳೆಗೆ ಬಿಡ್ತಾ ಇದ್ದಾರೆ. ಸದ್ಯ ಚಿನ್ನಾಭರಣ ಮತ್ತು ನಗದು ಎಷ್ಟು ಪ್ರಮಾಣದಲ್ಲಿ ಏನು ದರೋಡೆ ಆಗಿದೆ ಎಂಬುದರ ಅಂಕಿಅಂಶಗಳನ್ನು ಮೇಲಾಧಿಕಾರಿಗಳು ಬಂದ ನಂತರ ನಿಖರವಾಗಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಸದ್ಯ ಏನು ತನಿಖೆ ಮುಂದುವರೆದಿದೆ. ಇದು ಒಂದು ಭಾಗ. ಆದರೆ ಏನು ಮಹಾರಾಷ್ಟ್ರ ಮಾರ್ಗದಿಂದ ಬಂದಂಥ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಒಂದು ಅಂಶ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಬ್ಯಾಂಕ್ ಒಳಗಡೆ ಏನು ನಿನ್ನೆ ಸಾಯಂಕಾಲ 4 ಗಂಟೆಗೆ ಒಬ್ಬ ಮುಸುಕುಧಾರಿ ವ್ಯಕ್ತಿ ಒಳಗಡೆ ಬಂದು ಕೂತಿದ್ದ. ಆತ ಕಳೆದ 4-6 ದಿನಗಳಿಂದ ನಿರಂತರವಾಗಿ ಇಲ್ಲಿ ಬಂದು ಹೋಗಿ ಮತ್ತು ಇಲ್ಲಿ ಹೆಚ್ಚಿನ ಸಮಯವನ್ನು ಬ್ಯಾಂಕಿನ ಒಳಗಡೆ ಆತ ಕಳೀತಾ ಇದ್ದ. ಅಂದರೆ ಎಲ್ಲೆಲ್ಲಿ CC ಕ್ಯಾಮ್ರಾಗಳಿವೆ, ಯಾವ ಸಿಬ್ಬಂದಿ ಎಲ್ಲೆಲ್ಲಿ ಕುಳಿತು ಕೆಲಸ ಮಾಡ್ತಾರೆ, ಮ್ಯಾನೇಜರ್ ಎಲ್ಲಿ ಕೊಡ್ತಾರೆ, ಕ್ಯಾಷಿಯರ್ ಎಲ್ಲಿ ಕೊಡ್ತಾರೆ, ಮತ್ತು ಲಾಕರ್ ಎಲ್ಲಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಆತ ಒಂದು ಸ್ಟಡಿಯನ್ನು ಮಾಡಿಕೊಂಡು ಹೋಗಿ ಬರ್ತಿರ್ತಾನೆ. ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಏನು ಈ ಬ್ಯಾಂಕಿನಿಗೆ ಏನು ಮಹಾರಾಷ್ಟ್ರ ರೋಡ್ನಿಂದ ಬಂದಂಥ ಗ್ಯಾಂಗ್ ಮೊದಲು ಹೊರಗಡೆ ಇಬ್ಬರು ನಿಲ್ತಾರೆ, ಇನ್ನಿತರ ಏನು ಒಳಗಡೆ ಒಬ್ಬ ಮೊದಲೇ ಇರ್ತಾನೆ. ಮತ್ತು ಇಬ್ಬರು ಒಳಗಡೆ ಹೋದ ತಕ್ಷಣ ಅವರು ಕಂಟ್ರಿ ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಹೆದರಿಸಿ ಎಲ್ಲ ಸಿಬ್ಬಂದಿಗಳ ಜೀವ ಬೆದರಿಕೆ ಹಾಕಿ ಕೈಕಾಲುಗಳನ್ನು ಕಟ್ಟಿ ಅಲ್ಲಿ ತಮ್ಮ ಕೃತ್ಯವನ್ನು ಎಸಗ್ತಾರೆ. ಬ್ಯಾಂಕ್ನಲ್ಲಿರ್ತಕ್ಕಂಥ ಒಂದೇನು ಚಿನ್ನಾಭರಣ ಇರ್ಬೋದು, ನಗದನ್ನು ದೋಚಿಕೊಂಡು ವಾಪಸ್ ಅದೇ ಮಾರ್ಗವಾಗಿ ಅವರು ಪರಾರಿಯಾಗ್ತಾರೆ. ಅಂದರೆ ಇಲ್ಲಿ ನಮಗೆ ಕಂಡುಬರೋ ಅಂಶ ಏನಂತಂದರೆ ಇದು ಮೊದಲೇ ಪೂರ್ವ ನಿಯೋಜಿತವಾಗಿ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರುತ್ತೆ. ಅಂದರೆ ಹೊರಗಡೆ ಬಂದಂಥ ಏನು ದರೋಡೆಕೋರರು 5 ಜನ ಕೂಡ ಒಟ್ಟಿಗೆ ಅವರು ವಾಪಸ್ ಹೋಗಲ್ಲ. ಅಂದರೆ ಬಿಡಿಯಾಗಿ ಒಬ್ಬೊಬ್ಬರೇ ಕಾರ್ ಮತ್ತು ಬೈಕಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಉನ್ನತ ಮೂಲಗಳಿಂದ ಸಿಕ್ಕಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಎದುರುಗಡೆ ನೋಡ್ಬೋದು, ಇಲ್ಲಿಯ ಸ್ಥಳೀಯ ಜನರು ಇಲ್ಲಿ ಬ್ಯಾಂಕ್ ಬಳಿ ಜಮಾಯಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಗ್ರಾಹಕರು ಏನು ಹಣ ಮತ್ತು ಚಿನ್ನಾಭರಣವನ್ನು ಇಟ್ಟಂಥ ಗ್ರಾಹಕರು ಕೂಡ ಇಲ್ಲಿ ಆಗಮಿಸಿ ಒಂದು ಆತಂಕ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ನಮ್ಮ ಇಟ್ಟಂಥ ಚಿನ್ನಾಭರಣ ಸೇಫ್ ಆಗಿದೆಯೋ ಇಲ್ವೋ ಅಥವಾ ದರೋಡೆಕೋರರ ಕೈಗೆ ಸಿಕ್ಕಿದೆ ಅನ್ನೋ ಆತಂಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಗ್ರಾಹಕರಿಗೆ ಒಂದು ತಿಳುವಳಿಕೆಯನ್ನು ನೀಡ್ತೀವಿ. ಅದು ಏನಂತಂದರೆ ಯಾವುದೇ ಗ್ರಾಹಕರು ಅಡವಿಟ್ಟ ಚಿನ್ನ ಇರ್ಬೋದು ಅಥವಾ ಲಾಕರ್ ಚಿನ್ನ ಇರ್ಬೋದು, ಅದು ಕಳ್ಳತನವಾದರೂ ಕೂಡ ಗ್ರಾಹಕರಿಗೆ ಒಂದು ಪರಿಹಾರ ರೂಪದಲ್ಲಿ ವಾಪಸ್ ಸಿಗುತ್ತೆ. ಯಾಕಂತಂದರೆ ಬ್ಯಾಂಕ್ನಲ್ಲಿ ಇಟ್ಟಂಥ ಚಿನ್ನಾಭರಣಕ್ಕೆ ಒಂದು ಇನ್ಶೂರೆನ್ಸ್ ಇರುತ್ತೆ. ಒಂದು ವೇಳೆ ಆ ಬ್ಯಾಂಕಲ್ಲಿ ಕಳ್ಳತನ ಆದರೆ ಆ ಇನ್ಶೂರೆನ್ಸ್ ಕಂಪ್ನಿ ಅವ್ರು ಎಷ್ಟು ಚಿನ್ನವನ್ನು ಇಟ್ಟಿರ್ತಾರೆ ಅದರ ಮೌಲ್ಯ ಅಥವಾ ಚಿನ್ನವನ್ನು ಕೊಡ್ತಕ್ಕಂಥ ಒಂದು ಕಾನೂನಿದೆ. ಹೀಗಾಗಿ ಗ್ರಾಹಕರು ಕೂಡ ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗಬಾರ್ದು ಅನ್ನೋದು ನಮ್ಮ ಕಳಕಳಿ. ಇದರಾಚೆ ನನ್ನ ಎದುರಿಗೆ ಏನು ಕಾಣಿಸುತ್ತಲ್ಲ, ಈ ವಾಹನಗಳು ಬರ್ತಾ ಇದ್ದಾವೆ, ಇದೇ ಮಾರ್ಗವಾಗಿ ಏನು ಆ ಒಂದು ದರೋಡೆಕೋರ ಗ್ಯಾಂಗ್ ಬಿಡಿಯಾಗಿ ಹೋಗುತ್ತೆ ಬೇರೆ ಬೇರೆ ಭಾಗಗಳಲ್ಲಿ. ಅಂದರೆ ಒಂದು ಕಡೆ ಸೊಲ್ಲಾಪುರ, ಪಂಡ್ರಾಪುರ, ಉಮ್ಮದಿ, ಜತ್, ಮಂಗಳವೇಡ ಈ ಭಾಗಕ್ಕೆ ಅವರು ತಮ್ಮ ಏನು ದರೋಡೆ ಮಾಡ್ತಕ್ಕಂಥ ನಗದು ಮತ್ತು ಚಿನ್ನಾಭರಣದೊಂದಿಗೆ ಪರಾರಿಯಾಗಿರೋ ಒಂದು ಮಾಹಿತಿ ಇಲ್ಲಿ ಸಿಕ್ಕಿದೆ. ಇದರಾಚೆ ನಿನ್ನೆ ಕೂಡ ಏನು ಮಂಗಳವೇಡ ತಾಲೂಕಿನ ಹುಲಜಂತಿ ಗ್ರಾಮದಲ್ಲಿ ಓರ್ವ ಏನು ದರೋಡೆಕೋರ ಇಕೋ ವಾಹನದಲ್ಲಿ ಈ ಮಾರ್ಗವಾಗಿಯೇ ಹೋಗಿರ್ತಾನೆ. ಆತ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸಿ ಅಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದ ಕಾರಣ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಆಗ ಆತ ಸ್ಥಳೀಯರಿಗೆ ಕಂಟ್ರಿ ಪಿಸ್ತೂಲ್ ಮೂಲಕ ಹೆದರಿಸಿ ಬ್ಯಾಗ್ ಸಮೇತ ಆತ ಪರಾರಿಯಾಗ್ತಾನೆ. ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ತೆರಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಸಾಥ್ ನೀಡಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಅಂದರೆ ವಾಹನವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಮುಂದಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬೂರಿಗೆ ಅವರ ಮಾಹಿತಿಯ ಪ್ರಕಾರ ಆದಷ್ಟು ಬೇಗ ನಾವು ದರೋಡೆಕೋರರನ್ನು ಪತ್ತೆ ಹಚ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಬ್ಯಾಂಕಿನ ಮೇಲಾಧಿಕಾರಿಗಳು ಏನು ಇಲ್ಲಿ ಬ್ಯಾಂಕಿಗೆ ಆಗಮಿಸಿದ ಬಳಿಕ ಎಷ್ಟು ಪ್ರಮಾಣದಲ್ಲಿ ನಗದು ಮತ್ತು ಚಿನ್ನಾಭರಣ ದರೋಡೆ ಆಗಿದೆ ಅನ್ನೋದರ ನಿಖರ ಮಾಹಿತಿ ತಿಳಿದು ಬರಲಿದೆ. ಜೊತೆಗೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.